ಹೊರಗೆ ಹೇಳಿ ಹೇಳಿ. ನಿಧಾನ ನಿಧಾನ. ನಿಧಾನ ನಿಧಾನ. ಸಾಕು 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 ಸಾಕು. ಹಲೋ ಹಲೋ ಹಲೋ, ಏನು ನಡೀತಾ ಇದೆ ಇಲ್ಲಿ? ನೋಡಿ, ಈ ಥರದ ಕೆಲಸ ಇಲ್ಲಿ ಮಾಡೋ ಹಾಗಿಲ್ಲ. ಗ್ಯಾಸ್ ಪೈಪ್ಲೈನ್ ಇದೆ ಅಲ್ಲಿ. ಗ್ಯಾಸ್ ಪೈಪ್ಲೈನಾ? ನಮಗೆ ಗೊತ್ತಿಲ್ಲ ಸರ್. ನೋಡಿಲ್ವಾ ಅಲ್ಲಿ ಎಚ್ಚರಿಕೆ ಬೋರ್ಡ್ ಕಾಣಿಸಲ್ವಾ? ಗ್ಯಾಸ್ ಪೈಪ್ಲೈನ್ ಹೋಗೋ ಸ್ಥಳದಲ್ಲಿ ನೆಲ ಅಗಿಯೋ ಹಾಗಿಲ್ಲ. ಯಾರು ಹೇಳಿದ್ ನಿಮ್ಗೆ ಇಲ್ಲಿ ಕೆಲಸ ಮಾಡೋದಕ್ಕೆ? ಅಲ್ಲಿ ಕುಂತವರಲ್ಲ ಅವ್ರು ಹೇಳಿ ಸರ್. ಏನ್ ಸರ್, ಏನ್ ಸಮಸ್ಯೆ ಹೇಳಿ ಸರ್. ಅಲ್ಲ, ಇಲ್ಲಿ ಗೈಲ್ ಅವರ ಗ್ಯಾಸ್ ಪೈಪ್ಲೈನ್ ಇರೋದು ನಿಮಗೆ ಗೊತ್ತಿಲ್ವಾ? ಗ್ಯಾಸ್ ಪೈಪಾ? ನನಗೇನು ಕಾಣಿಸ್ತಾನೆ ಇಲ್ವಲ್ಲ ಸರ್. ಅಲ್ರಿ, ಇಲ್ಲಿ ಭೂಮಿ ಕೆಳಗೆ ಪೈಪ್ಲೈನ್ ಇದೆ, ಗ್ಯಾಸ್ ಪೈಪ್ಲೈನ್. ಇಲ್ಲಿ ಹೀಗೆ ಕಟ್ಟಡ ನಿರ್ಮಾಣ ಕಾರ್ಯ ಮಾಡೋ ಹಾಗಿಲ್ಲ. ಅದಕ್ಕೆ ಅನುಮತಿ ಪಡಿಬೇಕು. ನೀವು ಅನುಮತಿ ತಗೊಂಡಿದ್ದೀರಾ? ಇಲ್ಲ ಸರ್. ಎಲ್ಲಾ ವಿವರಗಳನ್ನ ಬೋರ್ಡಲ್ಲಿ ಸರಿಯಾಗಿ ಬರ್ದಿದೆ, ನೀವೇ ಓದ್ಕೊಳ್ಳಿ. ಬೋರ್ಡಲ್ಲಿ ಬರ್ದಿದ್ದಾರಾ? ಪ್ರಾಕೃತಿಕ ಅನಿಲ ಪೈಪ್ಲೈನ್. ಓಹೋ, ಬರ್ದಿದ್ದಾರೆ ಸರ್, ನೀವು ಹೇಳಿದ್ ಕರೆಕ್ಟು. ನೋಡ್ರಿ, ಮುಂಚಿತವಾಗಿ ಅನುಮತಿ ತಗೊಂಡು ಅಧಿಕಾರಿಗಳ ಸಮ್ಮುಖದಲ್ಲಿ ಅಷ್ಟೇ ಸಾಧ್ಯ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ. ಇಲ್ದಿದ್ರೆ ಇದು ಶಿಕ್ಷಾರ್ಹ ಅಪರಾಧ. ಈ ಡೇಂಜರ್ ಪೈಪ್ಲೈನ್ ಇಲ್ಲಿ ಹಾಕ್ಸ್ಬಿಟ್ಟು ನಮ್ಮನ್ನ ಅಪರಾಧಿ ಮಾಡೋ ಪ್ಲಾನ್ ತಾನೇ ನಿಮ್ದು? ಈ ಪೈಪ್ಲೈನು 100% ಸುರಕ್ಷಿತವಾಗಿದೆ. ನೀವೊಂದ್ಸಾರಿ ಅಲ್ಲಿ ನೋಡಿ. ನಮ್ಮ ತಲೆ ಮೇಲೆ ಹಾದು ಹೋಗ್ತಿರೋ ಈ ಎಲೆಕ್ಟ್ರಿಕ್ ವೈರ್ಗಳು ಇವು ಅಪಾಯಕಾರಿ ಅಲ್ವಾ? ಹಾಗಂತ ನಾವು ಎಲೆಕ್ಟ್ರಿಸಿಟಿನ ಉಪಯೋಗಿಸ್ತಾ ಇರ್ತೀವಾ? ಅದು ಸರಿನೇ. ಸರಿ ತಾನೆ? ಅದೇ ಥರ ಇದು. ಜಾಗರೂಕರಾಗಿ ಕೆಲಸ ಮಾಡಿದ್ರೆ ಎಲ್ಲ ಕೆಲಸನೂ ಸುರಕ್ಷಿತವಾಗಿರುತ್ತೆ. ಅದೇ ಥರನೇ ಇದು. ಅಲ್ಲ ಸರ್, ನಮ್ಮ ಏರಿಯಲ್ಲಿ ಮಾತ್ರ ನಾವು ಈ ಥರ ಮಾಡ್ತಾ ಇದೀವಾ ಸರ್? ಅಲ್ಲ, ನಮ್ಗೆಲ್ಲ ಏನು ತಿಳುವಳಿಕೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರಾ ಸರ್ ನೀವು? ಹೇಳಿ ಸರ್, ಹೇಳಿ. ಇಲ್ಲಿ ನೋಡ್ರಿ, ಅದು ಹಾಗಲ್ಲ. ಎಲ್ಲಾ ಸ್ಥಳಗಳಲ್ಲೂ ಗ್ಯಾಸ್ ಪೈಪ್ಲೈನ್ ಇವೆ. ಈಗ ನಮ್ಮ ಸ್ಥಳದಲ್ಲೂ ಇದೆ. ಈಗ ನಿಮ್ಗೊಂದು ತೋರಿಸ್ತೀನಿ ನೋಡಿ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಗ್ಯಾಸ್ ಸಾಗಾಟನೆ ಮಾಡೋದಕ್ಕೆ ಮಾಡ್ತಿರೋ ಜಾಲವನ್ನ ನಾನೀಗ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಹೀಗೆ ನ್ಯಾಚುರಲ್ ಅನಿಲ ಪೈಪ್ನ ಜಾಲವನ್ನ ರಾಷ್ಟ್ರಾದ್ಯಂತ ಅಳವಡಿಸೋ ಕಾರ್ಯ ಪೂರ್ಣಗೊಳ್ತಾ ಇದೆ. ನೋಡಿ, ಈಗ ಅರ್ಥವಾಯ್ತು ತಾನೆ? ಪ್ರತಿಯೊಂದು ಸ್ಥಳಗಳಲ್ಲೂ ಈ ಗ್ಯಾಸ್ ಪೈಪ್ಲೈನ್ ಇವೆ. ನಮ್ಮ ನಾಡಲ್ಲಿ ಮಾತ್ರ ಅಲ್ಲ, ಅದನ್ ಬಿಡಿ, ಜನರಿಗೆ ಈ ಪ್ರಾಕೃತಿಕ ಅನಿಲದ ಪ್ರಯೋಜನ ಸಿಗಲಿ ಅಂತ ಹಲವು ರಾಜ್ಯಗಳು ಇದನ್ನ ಅನುಸರಿಸ್ತಾ ಇವೆ. ಗೊತ್ತಾಯ್ತಾ? ಓಹೋ, ಅಷ್ಟೊಂದು ಉಪಯೋಗ ಇದೆ ಈ ಪ್ರಾಕೃತಿಕ ಅನಿಲ ವ್ಯವಸ್ಥೆಯಿಂದ. ಈಗ ಅಮೆರಿಕದಲ್ಲಿ ಈ ಪ್ರಾಕೃತಿಕ ಅನಿಲವನ್ನ ಕೊಂಡೊಯ್ಯುವಂತಹ ಜಾಲ 5 ಲಕ್ಷ. 5 ಲಕ್ಷ ಕಿಲೋಮೀಟರ್. ಚೈನಾದಲ್ಲಿ 2 ಲಕ್ಷ ಕಿಲೋಮೀಟರ್. ಪಾಕಿಸ್ತಾನದಲ್ಲಿ 1.5 ಲಕ್ಷ ಕಿಲೋಮೀಟರ್. ಇಂಡಿಯಾದಲ್ಲಿ ಬರೀ 16,000 ಕಿಲೋಮೀಟರ್ ಅಷ್ಟೇ. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಾವು ಸ್ವಲ್ಪ ನಿಧಾನನೇ. ಈ ಗೈಲ್ ಅನ್ನೋ ಕಂಪನಿ ಇದೆಯಲ್ಲ, ಇದು ಇಂಡಿಯಾ ಪೂರ್ತಿ ಈ ಪೈಪ್ ಅಳವಡಿಸೋ ಕಾರ್ಯವನ್ನ ಅತಿ ವೇಗವಾಗಿ ಪೂರ್ತಿಗೊಳಿಸ್ತಾ ಇದೆ. ಆಗ್ಲೇ ನಾವು ಎಲ್ಲರಿಗಿಂತ ಮುಂದೆ ಇರಕ್ ಸಾಧ್ಯ. ನೋಡ್ರಪ್ಪ, ನಾವು ಈ ಕೆಲಸನ ಈಗಲೇ ನಿಲ್ಲಿಸ್ಬಿಡೋಣ. ನಾಳೆ ಇವ್ರ ಹತ್ರ ಅನುಮತಿ ತಗೊಂಡ ಮೇಲೆ ಮತ್ತೆ ನಾವು ಕೆಲಸನ ಶುರು ಮಾಡೋಣ. ನಾಳೆ ದಿವಸ ಯಾವ ಸಮಸ್ಯೆನೂ ಬರೋದು ಬೇಡಪ್ಪ. ನೀವಿನ್ ಹೊರಡಿ. ನಾನು ಇವ್ರ ಹತ್ರ ಇನ್ನೊಂದಷ್ಟು ವಿವರಗಳನ್ನ ತಿಳ್ಕೊತೀನಿ. ಓಕೆನಾ? ಸರಿ, ಹೊರಡಿ. ಎತ್ಕೊಳ್ಳೋ ಟೂಲ್ಸ್ಗಳನ್ನ. ಸರ್, ನನಗೆ ಒಂದು ಸ್ವಲ್ಪ ಅನುಮಾನಗಳಿವೆ. ನೀವು ಹೇಳಿದ್ಮೇಲೆ ಇದ್ರ ಬಗ್ಗೆ ನಂಗೆ ಸ್ವಲ್ಪ ಗೊತ್ತಾಗಿದೆ, ಆದರೂ ಸ್ವಲ್ಪ ಅನುಮಾನಗಳಿವೆ. ನಿಜಕ್ಕೂ ಈ ಪ್ರಾಕೃತಿಕ ಅನಿಲ ಅಂದ್ರೇನು ಸರ್? ನನ್ನಂಥ ಸಾಧಾರಣ ವ್ಯಕ್ತಿಗಳಿಗೆ ಇದರಿಂದ ಆಗೋ ಪ್ರಯೋಜನ ಏನು? ನೀವು ಸ್ವಲ್ಪ ದಯವಿಟ್ಟು ತಿಳಿಸ್ತೀರಾ? ಬನ್ನಿ, ತಿಳಿಸ್ತೀನಿ. ಇಲ್ಲಿ ನೋಡಿ, ನೇರವಾಗಿ ಅಲ್ದಿದ್ರು ಈಗಲೂ ನಾವು ಪ್ರಾಕೃತಿಕ ಅನಿಲವನ್ನು ಉಪಯೋಗಿಸ್ತಾ ಇದ್ದೀವಿ. ನಿಮ್ಗೆ ಇನ್ನೂ ಒಂದು ಏನು ಅಂತ ತೋರಿಸ್ತೀನಿ ರೀ. ಒಂದು ನಿಮಿಷ ನೋಡಿ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? CNG ಓಡೋ ಆಟೋಗಳು, ಬಸ್ಸುಗಳು, ಕಾರುಗಳು, ಮತ್ತೆ ಗೊಬ್ಬರ ನಿರ್ಮಾಣದಲ್ಲಿ, ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ, ಪೇಂಟ್ ತಯಾರಿಕೆಯಲ್ಲಿ, ಮನೇಲಿ ಉಪಯೋಗಿಸೋ ಅಡುಗೆ ಪಾತ್ರೆಗಳು, ಮತ್ತೆ ಜನರೇಟರ್ಗಳು, ಹಾಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಾವೀಗ ಪ್ರಾಕೃತಿಕ ಅನಿಲವನ್ನು ಉಪಯೋಗಿಸ್ತಾ ಇದ್ದೀವಿ. ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈ ಪ್ರಾಕೃತಿಕ ಅನಿಲ ಬಾಕಿ ಇಂಧನಗಳಿಗಿಂತಲೂ, ಅಂದ್ರೆ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, LPG ಇವೆಲ್ಲಕ್ಕಿಂತ ಸುರಕ್ಷಿತವಾಗಿದೆ ಮತ್ತೆ ಪರಿಸರ ಸ್ನೇಹಿಯಾಗಿದೆ. ಕಾರಣ ಏನಂದ್ರೆ ಈ ಇಂಧನಗಳು ಉರಿಯುವಾಗ ಉಂಟಾಗುವಂತಹ ಕಾರ್ಬನ್, ಅಂದ್ರೆ ಆರೋಗ್ಯಕ್ಕೆ ಹಾನಿಕಾರಕವಾದ ಕಾರ್ಬನ್ನ ಪ್ರಮಾಣ ಉಳಿದ ಇಂಧನಗಳಿಗೆ ಹೋಲಿಸಿದ್ರೆ ಬಹಳ ಕಡಿಮೆ. ಅದು ಮಾತ್ರ ಅಲ್ಲ, ಈ ಪ್ರಾಕೃತಿಕ ಇಂಧನಕ್ಕೆ ಬೆಲೆ ಕಡಿಮೆ. ಒಳ್ಳೇದೆ. ಹಾಗಾದ್ರೆ ಈ ಪ್ರಾಕೃತಿಕ ಅನಿಲನ ನಮ್ಮಂತ ಸಾಮಾನ್ಯ ಜನರಿಗೆ ಕೊಡ್ಬೋದಲ್ಲ ಸರ್? ಪೆಟ್ರೋಲ್ ಡೀಸೆಲ್ ಬೆಲೆ ದಿನ ಆಕಾಶದೆತ್ತರಕ್ಕೆ ಏರ್ತಾ ಇದೆ, ನಿಮಗೆ ಗೊತ್ತಿದೆಯಲ್ಲ. ಜನಸಾಮಾನ್ಯರಿಗೆ ತಾನೇ ಈ ಪೈಪ್ಲೈನ್ ಗಳನ್ನ ಹಾಕ್ತಾ ಇರೋದು. ಅದಕ್ಕೂ ಮೊದಲು ಈ ಪ್ರಾಕೃತಿಕ ಇಂಧನ ಹೇಗೆ ಉಂಟಾಗುತ್ತೆ, ಹೇಗೆ ನಮ್ಮನ್ನ ತಲುಪುತ್ತೆ ಅಂತ ತಿಳ್ಕೊಳ್ಳೋದು ಬಹಳ ಒಳ್ಳೇದು. ಸರಿ ತಾನೆ? ಸರಿಯಾಗಿ ಹೇಳಿದ್ರಿ ಸರ್. ಈ ಪೆಟ್ರೋಲ್ ಡೀಸೆಲ್ನ ಭೂಮಿಯಿಂದ ಅಗತ್ಯ ತೆಗಿತಾರೆ ಅಂತ ನಮಗೆ ಗೊತ್ತು, ಆದ್ರೆ ಈ ಪ್ರಾಕೃತಿಕ ಇಂಧನ ಎಲ್ಲಿಂದ ಬರುತ್ತೋ ನಮಗೆ ಗೊತ್ತಿಲ್ಲ. ಅಷ್ಟೊಂದು ಇಂಧನ ನಿಜವಾಗ್ಲೂ ಇದೆಯಾ ಸರ್? ನಾನು ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ನೋಡಿ,
ಈ ಪ್ರಾಕೃತಿಕ ಇಂಧನ ಹೇಗೆ ಉಂಟಾಗುತ್ತೆ ಅಂತ, ಅದನ್ನ ವಿವಿಧ ಸ್ಥಳಗಳಿಗೆ ಹೇಗೆ ತಲುಪಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ. ಭೂಮಿಯ ಅಡಿಯಲ್ಲಿರುವ ಪದರಗಳಲ್ಲಿದ್ದ ಬಹಳ ವರ್ಷಗಳ ಹಿಂದಿನ ಜೀವಜಾಲಗಳು, ವೃಕ್ಷಗಳು ದ್ರವಿಸಿ ರೂಪಾಂತರಗೊಂಡು ಉಂಟಾಗೋದೇ ಈ ಪ್ರಾಕೃತಿಕ ಇಂಧನ. ಈ ಪದರಗಳಿಂದ ತೆಗೆದಂಥ ಅನಿಲವನ್ನ -160 ಡಿಗ್ರಿಗಳವರೆಗೆ ತಗ್ಗಿಸಿ ದ್ರವೀಕರಿಸ್ತಾರೆ. ಗ್ಯಾಸ್ ರೂಪದಿಂದ ದ್ರವ ರೂಪಕ್ಕೆ ತಂದಾಗ ಅದರ ಗಾತ್ರ ತಗ್ಗೋದರ ಜೊತೆಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸೋದಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ದ್ರವ ರೂಪದಲ್ಲಿರೋ ಪ್ರಾಕೃತಿಕ ಅನಿಲವನ್ನ ಹಡಗುಗಳ ಮೂಲಕ ಒಂದೊಂದು ದೇಶಕ್ಕೆ ಕೊಂಡೊಯ್ಯಲಾಗುತ್ತೆ. ನಮ್ಮ ರಾಷ್ಟ್ರಕ್ಕೆ ತಲುಪುವಂತಹ ಈ ದ್ರವರೂಪದ ಅನಿಲವನ್ನ ಮತ್ತೆ ಗ್ಯಾಸ್ ರೂಪಕ್ಕೆ ತಂದು ಗೇಲ್ ಕಂಪನಿಗೆ ಕೊಡಲಾಗುತ್ತೆ. ಗೇಲ್ ರಾಷ್ಟ್ರಾದ್ಯಂತ ವ್ಯಾಪಿಸಿರುವಂತಹ ಪೈಪ್ಲೈನ್ ಜಾಲದ ಮೂಲಕ ಜನರಿಗೆ ತಲುಪಿಸುತ್ತೆ. ಸಂತೋಷ. ಅಂದ್ರೆ ಈ ಪ್ರಾಕೃತಿಕ ಅನಿಲ ನಮಗೆ ಆದಷ್ಟು ಬೇಗ ಸಿಗುತ್ತಲ್ವಾ ಸರ್? ಆದ್ರೂ ನನಗೊಂದು ಸಂಶಯ ಇದೆ ಸರ್. ಏನ್ ಹೇಳಿ? ನೀವು ಹೇಳಿದ ಈ ಪೈಪ್ ಲೈನು, ರಾಷ್ಟ್ರಾದ್ಯಂತ ಹಾಕಿರುವಂತ ಈ ಪೈಪ್ ಲೈನು ನಿಜವಾಗ್ಲೂ ಸುರಕ್ಷಿತನಾ ಸರ್? ಇದು ಹಾದು ಹೋಗೋ ಜಾಗದಲ್ಲಿ ಬೇರೆ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಬನ್ನಿ, ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಇಲ್ಲಿ ಕಾಣ್ತಿರುವಂಥ ಭೂಮಿಯ ಆಳದಲ್ಲಿ 1 ಅಥವಾ 2 ಮೀಟರ್ ಆಳದಲ್ಲಿ ಪೈಪು ಹಾದು ಹೋಗುತ್ತೆ. ಇದೇ ಭೂಮಿ ಅಡಿಯಲ್ಲಿ ಪ್ರಾಕೃತಿಕ ಅನಿಲವನ್ನ ತಗೊಂಡು ಹೋಗೋಕಿರುವಂತಹ ಪೈಪ್ 30 ಇಂಚು ವ್ಯಾಸವಿರುವಂತಹ ಕಾರ್ಬನ್ ಸ್ಟೀಲಿಂದ ನಿರ್ಮಿಸಲಾದಂತಹ ಪೈಪ್ಗಳಿವು. ಸಾಧಾರಣವಾಗಿ ಪೈಪ್ಗಳಲ್ಲಿರೋ ಅನಿಲದ ಒತ್ತಡ 70 ಕಿಲೋಗ್ರಾಂ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ. ಆದರೆ ಒತ್ತಡ ಭರಿಸುವಂತಹ ಈ ಪೈಪ್ಗಳ ಸಾಮರ್ಥ್ಯ 92 ಕಿಲೋಗ್ರಾಂ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ. ಅಲ್ಲದೆ ಪೈಪಿನ ಸಾಮರ್ಥ್ಯದ 1.5 ಪಟ್ಟು ಅಥವಾ 140 ಕಿಲೋಗ್ರಾಂ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಒತ್ತಡದಲ್ಲಿ ಪೈಪ್ಗಳನ್ನು ಪರೀಕ್ಷೆ ಮಾಡೋದ್ರಿಂದ ಅನಿಲ ಸೋರಿಕೆ ಆಗೋದಿಲ್ಲ ಅನ್ನಲಾಗಿದೆ. ಅಲ್ಲದೆ 3 ಪದರಗಳಲ್ಲಿ ಪಾಲಿಎಥಿಲಿನ್ ಕೋಟಿಂಗ್ ಇರೋದ್ರಿಂದ, ಕಾಥೋಡಿಕ್ ಸಂರಕ್ಷಣಾ ತಂತ್ರವನ್ನು ಉಪಯೋಗಿಸಿರೋದ್ರಿಂದ ಅನಿಲದ ಪೈಪು ತುಕ್ಕು ಹಿಡಿಯದೆ ತನ್ನ ಉತ್ತಮ ಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತೆ ಅಂತ ಹೇಳಲಾಗಿದೆ. ಸರ್, ಸೂಪರ್ ಸರ್. ಪ್ರಾಕೃತಿಕ ಅನಿಲದ ಬಗ್ಗೆ, ಅದರ ಪೈಪ್ ಲೈನ್ ಬಗ್ಗೆ ನನಗೆ ವಿವರವಾಗಿ ಗೊತ್ತಾಯ್ತು. ನೀವೇನು ಚಿಂತೆ ಮಾಡಬೇಡಿ ಸರ್. ಈ ಪೈಪ್ ಲೈನ್ ಹಾದು ಹೋಗೋ ನಮ್ಮ ಏರಿಯಾದಲ್ಲಿ ಒಂದೂ ಕೂಡ ಅನಧಿಕೃತವಾದ ನಿರ್ಮಾಣ ಕಾರ್ಯ ನಡೆಯೋದಿಲ್ಲ. ನಮ್ಮ ಜನಗಳಿಗೆ ನಾನು ಹೇಳ್ತೀನಿ ಸರ್. ನೀವೀಗ ಧೈರ್ಯವಾಗಿ ಹೋಗಿ ಬನ್ನಿ. ನಾನಿನ್ ಹೋಗಿ ಬರ್ತೀನಿ ಸರ್. ನಮಸ್ಕಾರ. ಬರ್ತೀನಿ. ಬನ್ರಪ್ಪ, ಇಲ್ಲಿ ಈ ಹಳ್ಳನ ಮುಚ್ಚಿಬಿಡ್ರೋ. ನಾಳೆ ಹೋಗಿ ಅನುಮತಿ ಪಡೆಯೋಣ. ಈಗ ನಾವೊಂದು ಕೃಷಿ ಸ್ಥಳಕ್ಕೆ ಹೋಗೋಣ. ಈ ಗೈಲ್ ಪೈಪ್ಲೈನ್ ಕೃಷಿ ಭೂಮಿಲೂ ಗದ್ದೆಗಳಲ್ಲೂ ಕೂಡ ಹಾದು ಹೋಗುತ್ತೆ. ಇದ್ರ ಬಗ್ಗೆ ತಿಳಿದೇ ಇರೋರು ಅಲ್ಲೂ ಇರ್ತಾರೆ. ಬನ್ನಿ, ಹಾಗಾದ್ರೆ ಕೃಷಿ ಸ್ಥಳಕ್ಕೆ ಹೋಗೋಣ. ಎಷ್ಟು ದಿನದಿಂದ ಮೋಸ ಮಾಡ್ತಾ ಇದ್ಯೋ? ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಮೋಸ ಮಾಡೋದಕ್ಕೂ ಒಂದು ಮಿತಿ ಇದೆ, ತಿಳ್ಕೋ. ಕೆಲಸ ಇದೆ ಅಂತ ಗಾಡಿ ತಗೊಂಡೋದೆ, ನಿನ್ ಕೆಲ್ಸಗಳನ್ನ ಮುಗಿಸ್ಕೊಂಡೆ, ಆದ್ರೂ ನನ್ ಗಾಡಿ ಕೊಡಕ್ ಮನ್ಸ್ ಬರ್ತಾ ಇಲ್ವಾ ನಿನ್ಗೆ? ಸಂಜೆ ಒಳಗೆ ನನ್ ಗಾಡಿ ನಾನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಸ್ವಲ್ಪ ಇರ್ತೀಯಾ? ನಾಳೆ ಸಾಯಂಕಾಲ ನಾನೇ ಅಲ್ಲಿಗೆ ಬರ್ತೀನಿ. ಎಲ್ಲ ಕ್ಲಿಯರ್ ಮಾಡ್ಬಿಡಲ್ಲ. ನೋಡಿ, ಬೋರ್ಡ್ ಏನೋ ಬರ್ದವ್ರು ನೋಡಿ. ಇಲ್ಲಿ ಕೆಲಸ ಮಾಡಂಗಿಲ್ಲ ಅಂತ ಈ ಬೋರ್ಡ್ನಾಗ ಬರ್ದವ್ರು ನೋಡಿ. ಲೇ, ಏನಾದ್ರೂ ಬರ್ಕೊಳ್ಳಿ ಬಿಡ. ನಿನಗೆ ಯಾಕೆ ಅವೆಲ್ಲ? ಅಲ್ಲ ಯಜಮಾನ್ರೆ, ನಂಬರು ಬರ್ದಿಟ್ಟವ್ರೆ. ಲೇ, ನಿನ್ ಕೆಲಸ ನೀನ್ ಮಾಡ್ಕೊಳ್ಳೋ. ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಕಣೆ. ಹೇಳಿ. ಓ, ಯಾರು ಇವರು? ಪೊಲೀಸರು ಮಫ್ತಿಲ್ ಬಂದಿರೋ ತರ ಇದೆ. ಓ, JCB ಎಲ್ಲ ಇದೆ. ಏನ್ ವಿಷಯ ಹೇಳಿ? ಕೆಲಸ ಮಾಡಿಸ್ತಾ ಇದೀವಿ ಸರ್. ನಮ್ ಸ್ವಲ್ಪ ಕೆಲಸ ಮಾಡ್ಬೇಕಲ್ಲ. ನೋಡಿ, ಈ ಜಾಗದಲ್ಲಿ ಈ ತರದ ಕೆಲಸಗಳೆಲ್ಲ ಮಾಡಕ್ ಹೋಗ್ಬಾರ್ದು. ಬೋರ್ಡ್ ಇದೆ ತಾನೆ? ನಾವ್ ಇದನ್ನ ಗಮನಿಸ್ಲಿಲ್ಲ ಸರ್. ನಾವ್ ಬೇರೆ ಏನೋ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಹೌದು ಸರ್. ನೋಡಿ, ಇಲ್ಲಿ ಗೇಲ್ ಕಂಪನಿಯ ಪ್ರಾಕೃತಿಕ ಅನಿಲದ ಪೈಪು ಹಾದು ಹೋಗ್ತಿದೆ. ಹೌದಾ? ಇಲ್ಲಿ JCBನ ಉಪಯೋಗಿಸಿ ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಇಲ್ಲಿ ಕೆಲಸ ಮಾಡಬಾರ್ದು. ಹೌದಾ? ಆಗ್ಲೇ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ದು. ಹಾಗಾದ್ರೆ ಇದು ಕೃಷಿ ಭೂಮಿ ಅಲ್ವಾ? ಇಲ್ಲಿ ಕೆಲಸ ನಡೀತಾ ಇಲ್ವಾ? ನೋಡಿ, ಹೇಳ್ತೀನಿ ಕೇಳಿ. ಈ ಜಾಗದ 1.5 ಮೀಟರ್ ಅಡಿಲಿ ಪೈಪ್ ಇದೆ. ಇದರ ಮೇಲಿನ ಭೂಮಿಯಲ್ಲಿ ಕೃಷಿ ಮಾಡೋದಿಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಇಲ್ಲಿ ನೋಡಿ, ಈ ಕಡೆ ನೋಡಿ. ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ. ಏನೂ ಇಲ್ಲ ತಾನೆ? ಆದರೆ ತುಂಬಾ ಆಳದಲ್ಲಿ ಬೇರು ಬಿಡುವಂತಹ ಮರನ ಬೆಳೆಸೋ ಹಾಗಿಲ್ಲ, ಮತ್ತೆ ಬೋರ್ವೆಲ್ ಕೊರೆಯೋ ಹಾಗಿಲ್ಲ. ಅಲ್ಲದೆ ಈ JCB ಉಪಯೋಗಿಸಿ ಯಾವುದೇ ನಿರ್ಮಾಣದ ಕಾರ್ಯವನ್ನ ಮಾಡೋ ಹಾಗಿಲ್ಲ. ಅಷ್ಟಕ್ಕೂ ನಿಮಗೆ ಮಾಡಲೇಬೇಕು ಅಂತ ಇದ್ರೆ
ನೀವು ಅನುಮತಿ ಪಡಿಬೇಕಾಗುತ್ತೆ. ಅದೇ ಹೆಂಗಾಯ್ತದೆ? ಅಲ್ಲ, ಪ್ರತಿ ಕೆಲ್ಸಕ್ಕೂ ನಾವು ಅನುಮತಿ ಪಡೆಯೋಕಾಯ್ತದ? ಅಲ್ಲ ಸರ್, JCB ಇಟ್ಕೊಂಡು ನಾವು ಕೆಲಸ ಮಾಡಬಾರ್ದಾ ಸರ್? ಒಂದು ಕೆಲಸ ಮಾಡೋಣ, ನಾನೀಗ ಪೊಲೀಸರನ್ನ ಕರೆಸ್ತೀನಿ, ಬಾಕಿ ವಿಷಯನ ಅವರೇ ಹೇಳ್ತಾರೆ. ಲೋ ಬಸ್ವ, ಮೊದ್ಲು ಇಲ್ಲಿಂದ ಹೋಗೋಣ, ನಡಿಯೋ. ಹಂಗೆ ಮಾಡುವ. ಸರಿ, ನಡಿ. ಎಲ್ಲಿ ಹೋದ್ರು ನೋಡಿ, ಈ ಮನೋಹರವಾದ ಕೃಷಿ ಸ್ಥಳ. ಇಲ್ಲಿ ಪೈಪ್ಲೈನ್ ಹಾದು ಹೋಗೋದ್ರಿಂದ ನಿಮ್ಮ ಕೃಷಿಗೂ ಸಾಕು ಪ್ರಾಣಿಗಳಿಗೂ ಏನೂ ತೊಂದರೆ ಆಗೋದಿಲ್ಲ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಪೈಪ್ಲೈನ್ ಹಾದು ಹೋಗುವ 10 ಮೀಟರ್ ವ್ಯಾಪ್ತಿಯಲ್ಲಿ ಗೇಲ್ ಕಂಪನಿಗೆ RAW ಭೂಮಿಯಾಗಿ ಗುರುತಿಸಲಾಗಿದೆ. ಯಾವುದೇ ರೀತಿಯ ನಿರ್ಮಾಣ ಕಾರ್ಯಗಳನ್ನ ಈ ಭಾಗದಲ್ಲಿ ಮಾಡೋ ಹಾಗಿಲ್ಲ. ಈಗ ಒಂದು ಕೆಲಸ ಮಾಡೋಣ, ಸ್ವಲ್ಪ ನಗರದ ಕಡೆ ಹೋಗ್ಬರೋಣ. ನಗರದಲ್ಲಿ ಯಾವಾಗಲೂ ನಿರ್ಮಾಣ ಕಾರ್ಯಗಳು ನಡೀತಾನೆ ಇರುತ್ತೆ ಅಲ್ವಾ? ಹಾಗಾದ್ರೆ ಬನ್ನಿ, ನಗರಕ್ಕೆ ಹೋಗೋಣ. ನೋಡಿದ್ರಾ, ನಿಯಮಬಾಹಿರವಾಗಿ ಪೈಲಿಂಗ್ ಮಾಡಿದ್ರಿಂದಲೇ ಇಲ್ಲಿ ಅನಿಲ ಸೋರಿಕೆ ಸಂಭವಿಸಿರೋದು. ಇಲ್ಲಿ ನಿರ್ಮಾಣ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಅಂತ ಬಹಳ ವಿವರವಾಗಿ ಈ ಬೋರ್ಡಲ್ಲಿ ಬರೆದಿದ್ದಾರೆ. ಆದರೆ ಇದನ್ನು ಅಲಕ್ಷಣೆ ಮಾಡಿದ್ರಿಂದಲೇ ಈ ದುರ್ಘಟನೆ ಸಂಭವಿಸಿದೆ. ಶ್ರದ್ಧೆ ಇಲ್ಲದ ನಿಯಮಬಾಹಿರವಾದ ನಿರ್ಮಾಣ ಕಾರ್ಯಗಳಿಂದಾಗಿಯೇ ಗ್ಯಾಸ್ ಪೈಪಲ್ಲಿ ಲೀಕೇಜ್ ಸಂಭವಿಸಿದೆ. ಹೀಗೆ ಒಂದು ದುರ್ಘಟನೆ ಸಂಭವಿಸಿದರೆ ನಾವೇನು ಮಾಡಬೇಕು? ಈಗ ಉದಾಹರಣೆಗೆ ಇಲ್ಲೊಂದು ದುರ್ಘಟನೆ ಸಂಭವಿಸಿದೆ, ನೋಡಿದ್ರಿ ತಾನೆ? ಈಗ ನಾವೇನು ಮಾಡಬೇಕು? ಕೂಡಲೇ ಸುರಕ್ಷಿತವಾದ ಸ್ಥಳಕ್ಕೆ ಧಾವಿಸಿ ಈ ಎಚ್ಚರಿಕೆ ಬೋರ್ಡ್ನಲ್ಲಿ ಕಾಣ್ತಾ ಇರೋ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಬೇಕು. 15101. ಇದು ಗೇಲ್ ಕಂಟ್ರೋಲ್ ರೂಮ್ನ ಎಮರ್ಜೆನ್ಸಿ ನಂಬರ್. ಇದಕ್ಕೆ ಕರೆ ಮಾಡುವಾಗ ಒಂದು ವಿಷಯವನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಕರೆ ಮಾಡೋರ ಹೆಸರು, ದುರ್ಘಟನೆ ನಡೆದ ಸ್ಥಳದ ಬಗ್ಗೆ ಸರಿಯಾಗಿ ಹೇಳಬೇಕು. ಹಲೋ, ಎಸ್, ಗೇಲ್ ಕಂಟ್ರೋಲ್ ರೂಮ್ ತಾನೆ? ಹೌದು, ಗೇಲ್ ಕಂಟ್ರೋಲ್ ರೂಮ್. ನನ್ನ ಹೆಸರು ಆಂಟೋನಿ ಅಂತ. ಇಲ್ಲಿ ಅಲ್ಸೂರ್ ಜಂಕ್ಷನ್ ಅಲ್ಲಿ ಅನಿಲ ಸೋರಿಕೆ ಆಗಿದೆ, ಕೂಡಲೇ ನೀವು ಇಲ್ಲಿಗೆ ಬರಬೇಕು. ಎಸ್, ಓಕೆ. ಓಕೆ, ಥ್ಯಾಂಕ್ ಯು. ಈಗ ಮುಂದೇನಾಗುತ್ತೆ ಅಂತ ನೋಡೋಣ. ಗೇಲ್ ಕಂಪನಿಯ ಪ್ರಾಕೃತಿಕ ಅನಿಲದ ಪೈಪ್ನಲ್ಲಿ ಸೋರಿಕೆಯಾದ್ರೆ ಭಯ ಪಡೋದು ಬೇಡ. ಪ್ರಾಕೃತಿಕ ಅನಿಲ ಗಾಳಿಗಿಂತಲೂ ಹಗುರವಾಗಿರೋದ್ರಿಂದ ಅದು ನೇರವಾಗಿ ಮೇಲಕ್ಕೆ ಹೋಗುತ್ತೆ. ಗೇಲ್ ಪೈಪ್ ಹಾದು ಹೋಗುವ ಪ್ರತಿ 16 ಕಿಲೋಮೀಟರ್ ದೂರದಲ್ಲಿ ಸೆಕ್ಷನಲೈಸೇಷನ್ ವಾಲ್ ಮತ್ತು ವೆಂಟ್ ವಾಲ್ ಇರುವಂತಹ ಒಂದು ಸುರಕ್ಷತಾ ಕೇಂದ್ರ ಇರುತ್ತೆ. ಇಲ್ಲಿನ ಕಾರ್ಯಗಳೆಲ್ಲವೂ ಪೂರ್ತಿಯಾಗಿ ಆಟೋಮೆಟಿಕ್ ಆಗಿರುತ್ತೆ. ಈಗ ಈ 16 ಕಿಲೋಮೀಟರ್ನ ಮಧ್ಯಭಾಗದಲ್ಲಿ ಅನಿಲ ಸೋರಿಕೆ ಆಗಿದೆ ಅಂತಾದ್ರೆ ಗೇಲ್ನ ಮುಖ್ಯ ಕಂಟ್ರೋಲ್ ರೂಮ್ಗೆ ವಿವರ ಸಿಕ್ಕಿದ ಕೂಡಲೇ ಅನಿಲ ಪೂರೈಕೆಯನ್ನ ನಿಲ್ಲಿಸಲಾಗುತ್ತೆ. ಮುಂದೆ ಈ ಸುರಕ್ಷಾ ಕೇಂದ್ರದಲ್ಲಿರುವಂತಹ ವಾಲ್ವ್ಗಳನ್ನ ಮುಚ್ಚಲಾಗುತ್ತೆ. ನಂತರ ವೆಂಟ್ ವಾಲ್ವ್ಗಳು ತೆರೆದು ಆ ಮುರಿದ ಪೈಪ್ನ ಉಳಿದ ಭಾಗದಲ್ಲಿರುವಂತಹ ಅನಿಲ ಹೊರಗಡೆ ಹೋಗುತ್ತೆ. ಈಗ ದುರ್ಘಟನೆ ಸಂಭವಿಸಿದ ಜಾಗದಲ್ಲಿ ಹೊರಗಡೆ ಬರುವ ಅನಿಲದ ಪ್ರಮಾಣ ಕಡಿಮೆಯಾಗುತ್ತೆ. ದುರ್ಘಟನೆ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಈ ಪೈಪ್ಲೈನ್ ಇರುವಂತಹ ಜಾಗದಲ್ಲಿ ನಿರ್ಮಾಣ ಕಾರ್ಯವನ್ನ ಮಾಡಲೇಬೇಕು ಅಂತಿದ್ರೆ ಮೊದಲಿಗೆ ಈ ಬೋರ್ಡ್ನಲ್ಲಿರುವಂತಹ ಟೋಲ್ ಫ್ರೀ ನಂಬರ್ 15101ಕ್ಕೆ ಕರೆ ಮಾಡಿ ತಿಳಿಸಬೇಕಾಗುತ್ತೆ. ಆಗ ಗೇಲ್ನ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪೈಪ್ಲೈನ್ನ ನಿಜವಾದ ಜಾಗವನ್ನ ಗುರುತು ಮಾಡ್ತಾರೆ. ನಂತರ ಸಂಬಂಧಪಟ್ಟವರ ಸಮ್ಮುಖದಲ್ಲಿ ಪೈಪ್ಲೈನ್ನ ಜಾಗವನ್ನ ಹೊರತುಪಡಿಸಿ ನಿರ್ಮಾಣ ಕಾರ್ಯಕ್ಕೆ ಅನುಮತಿಯನ್ನು ನೀಡಲಾಗುತ್ತೆ. ಹಾಗಾದ್ರೆ ದುರ್ಘಟನೆ ಸಂಭವಿಸಿದರೆ ಏನ್ ಮಾಡಬೇಕು ಅಂತ ಈಗ ನಿಮಗೆ ತಿಳಿತಲ್ವಾ? ಕೂಡಲೇ ಸುರಕ್ಷಿತವಾದ ಸ್ಥಳಕ್ಕೆ ಧಾವಿಸಿ ಎಚ್ಚರಿಕೆ ಫಲಕದಲ್ಲಿರುವ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ತಿಳಿಸಬೇಕು. ನಿಮ್ಮ ಹೆಸರನ್ನ, ದುರ್ಘಟನೆ ನಡೆದ ಸ್ಥಳವನ್ನ ಮರೆಯದೆ ತಿಳಿಸಬೇಕಾಗುತ್ತೆ. ಆಗ್ಲೇ ಅವರು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ಸಹಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ನೆರೆ ರಾಜ್ಯಗಳಾದ ಕೇರಳ, ತಮಿಳುನಾಡು, ಕರ್ನಾಟಕದಲ್ಲಿ ಈ ಪೈಪ್ಲೈನ್ನ ಜಾಲ ಎಲ್ಲಿಗೆ ತಲುಪಿದೆ ಅಂತ ನೋಡೋಣ. ಈ ಪ್ರಾಕೃತಿಕ ಅನಿಲದ ಪ್ರಯೋಜನಗಳು ನಮಗೂ ಸಿಗಬೇಕು ತಾನೆ? ಹಡಗಿನ ಮೂಲಕ ದ್ರಾವಣ ರೂಪದಲ್ಲಿರುವ ಪ್ರಾಕೃತಿಕ ಅನಿಲವನ್ನ ಕೊಚ್ಚಿಯ ಪೆಟ್ರೋನೆಟ್ LNG ಟರ್ಮಿನಲ್ನಲ್ಲಿ ಶೇಖರಿಸಲಾಗುತ್ತೆ.
ನಂತರ ಅದನ್ನ ಅನಿಲ ರೂಪಕ್ಕೆ ತಂದು ಗೇಲ್ಗೆ ಕೊಡಲಾಗುತ್ತೆ. ಗೇಲ್ ತನ್ನ ಪೈಪ್ಲೈನ್ಗಳ ಮೂಲಕ ಕೇರಳ, ತಮಿಳುನಾಡು, ಕರ್ನಾಟಕ ರಾಜ್ಯಗಳ ವಿವಿಧ ಭಾಗಗಳಿಗೆ ವಿತರಣೆಯನ್ನು ಮಾಡುತ್ತೆ. ಈ ಪೈಪ್ಲೈನ್ ಜಾಲ ಕೊಚ್ಚಿಯಿಂದ ತ್ರಿಶೂರ್ ಮಾರ್ಗವಾಗಿ ಕುಟ್ಟನಾಡಿಗೆ ಬಂದು ಅಲ್ಲಿಂದ 2 ಶಾಖೆಗಳಾಗಿ ಬೇರೆಯಾಗುತ್ತೆ. ಅದರಲ್ಲೊಂದು ಕೇರಳದ ಉತ್ತರ ಜಿಲ್ಲೆಗಳಾದ ಮಲ್ಲಪುರಂ, ಕಲ್ಲಿಕೋಟೆ, ಕಣ್ಣೂರು, ಕಾಸರಗೋಡು ಮೂಲಕವಾಗಿ ಕರ್ನಾಟಕದ ಮಂಗಳೂರಿನಲ್ಲಿ ಕೊನೆಯಾಗುತ್ತೆ. ಎರಡನೆಯದು ಕುಟ್ಟನಾಡಿನಿಂದ ತಮಿಳುನಾಡಿನ ಕೊಯಮತ್ತೂರು, ತಿರುಪುರ, ಈರೋಡ್, ಸೇಲಂ, ಕೃಷ್ಣಗಿರಿ ಮೂಲಕ ಕರ್ನಾಟಕದ ಬೆಂಗಳೂರು ತಲುಪಿ ದೇಶೀಯ ಅನಿಲ ಜಾಲದೊಂದಿಗೆ ಸೇರ್ಕೊಳ್ಳುತ್ತೆ. ಹೀಗೆ ಗೇಲ್ನ ಗ್ಯಾಸ್ ಪೈಪ್ಲೈನ್ ಮೂಲಕ ಕೇರಳ, ತಮಿಳುನಾಡು, ಕರ್ನಾಟಕದ ಜನರಿಗೆ ಅಡಿಗೆ ಅನಿಲವು, ವಾಹನಗಳಿಗೆ ಬೇಕಾದ ಸಿಎನ್ಜಿಯು, ವ್ಯವಸಾಯಕ್ಕೆ ಬೇಕಾದ ಇಂಧನವು ಕಡಿಮೆ ಬೆಲೆಗೆ ಲಭ್ಯವಾಗುವಂತೆ ಮಾಡೋದಕ್ಕೆ ಸಾಧ್ಯವಾಗಿದೆ. ಅದರಿಂದ ಆರ್ಥಿಕ ಸುಧಾರಣೆಯು, ಸ್ವಚ್ಛವಾದ ಆರೋಗ್ಯಕರವಾದ ಗಾಳಿಯು ಈ ರಾಜ್ಯಗಳಿಗೆ ಲಭಿಸುವಂತಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, LPG ಇವುಗಳ ಕೊರತೆ ಹಾಗೂ ವಾಯು ಮಾಲಿನ್ಯ ಎದುರಿಸ್ತಾ ಇರುವಂತಹ ಈ ಕಾಲದಲ್ಲಿ ಪ್ರಾಕೃತಿಕ ಅನಿಲವಿಲ್ಲದೆ ಜಗತ್ತು ಮುಂದುವರಿಯೋದು ಅಸಾಧ್ಯ. ಜಗತ್ತಿನಲ್ಲಿ ಪ್ರಾಕೃತಿಕ ಅನಿಲದ ಬಳಕೆ ಆರಂಭವಾದಾಗಿನಿಂದ ಇಂದಿನವರೆಗೂ ಇದರ ಬಳಕೆ ಜಾಸ್ತಿಯಾಗಿ ದುರ್ಘಟನೆಗಳು ತಗ್ಗುತ್ತೆ ಅಂತ ಅಧ್ಯಯನಗಳು ಹೇಳಿವೆ. ಹಾಗಾದರೆ ಈ ಪೈಪ್ಲೈನ್ನ ಕಾರ್ಯ ಪೂರ್ಣಗೊಂಡಾಗ ಈ ಮೊದಲೇ ಹೇಳಿದಂತೆ ಪ್ರಾಕೃತಿಕ ಅನಿಲವು ಹಲವು ರೂಪಗಳಲ್ಲಿ ವಾಹನಗಳಲ್ಲಿ ಉಪಯೋಗಿಸುವಂತಹ ಇಂಧನವಾಗಿಯೂ, ಅಡಿಗೆ ಇಂಧನವಾಗಿಯೂ, ವ್ಯವಸಾಯಕ್ಕೆ ಅಗತ್ಯವಿರುವ ಇಂಧನವಾಗಿಯೂ ನಮಗೆ ಲಭಿಸುತ್ತೆ. ಹಾಗೆ ಸುರಕ್ಷಿತವೂ ಪ್ರಕೃತಿ ಸ್ನೇಹಿಯೂ ಆಗಿರುವ ಪ್ರಾಕೃತಿಕ ಅನಿಲವನ್ನ ಬಳಸ್ಕೊಳ್ಳೋದಿಕ್ಕೆ ನಾವೆಲ್ಲರೂ ತಯಾರಾಗಿರೋಣ.